ಸುರ ಲೋ ಸುರಣ ಸುರಣ ಇದೆಯಾ ಮಂತಾಗೆ? ಹ್ಞೂ ಭೀಮಣ್ಣ. ಹ್ಞೂ ಬಾ ಬಾ ಬಾ, ಇಲ್ಲೇ ಮಂತಾಗಿದ್ದೀನಿ ಬಾ. ಮತ್ತೀಗ ಬಾ, ಬಿಡುವಾಗಿದ್ದೀನಿ, ಹೋಗಿ ಬರೋಣ. ಯಾತೋ ಎಮ್ಮೆ ತಗೋಬೇಕು ನೋಡಬೇಕು ಅಂದಲ್ಲ. ಹೋಗಿ ಬರೋಣ ಬಾ. ಮತ್ತೀಗ ಈಗ ಬಿಡುವಾಗಿದ್ದೀನಿ, ಆಮೇಲೆ ಕೆಲ್ಸಗಳು ಬರೋಕ್ಕಾಗಲ್ಲ. ಹ್ಞೂ ಹಂಗೆ. ಮತ್ತೀಗ ನಡಿ, ಹೋಗಿ ಬರೋಣ ಮತ್ತೀಗ. ನಾನು ಒಂದು ಸ್ವಲ್ಪ ಬಿಡು ಮಾಡ್ಕೊತೀನಿ, ಹೋಗಿ ನೋಡ್ಕೊಂಡು ಬರೋಣ ಹಂಗೆ ಮಾತಾಡ್ಕೊಂಡು. ಹೆಂಗಾಯ್ತು ನಿನ್ನ ಮಗ? ಹಾಂ, ಜೇನುಳ ಏನೋ ಕಡ್ದಿತ್ತು, ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡು ಹೋಗಿ ಬಂದೆ ಅಂತ ತುಂಬ್ತಿದ್ದೆ. ಏನು ಚೆನ್ನಾಗಿದ್ದಾನಾ? ಪರವಾಗಿಲ್ವಾ? ಸುರಣ ಪರವಾಗಿಲ್ಲ. ಬಾಡಿ ಮಕ್ಕಳು ಹೇಳಪ್ಪ, ಹುಟ್ಟು ನಸ್ತಿ ಇಟ್ಕ್ಯಾನೆ ನಸ್ತಿಗಿಟ್ಟಿ ಅಂದ್ಬಿಟ್ಲು. ಅದೆಲ್ಲೋ ಇರೋ ಜೇನು ಯಾಕಪ್ಪ ಕೇಳಕ್ಕೆ ಹೋದೆವ್ರು? ನೋಡಿ ಕಿತ್ತೆಲ್ಲ ಮಕ್ಕಕ್ಕೆಲ್ಲ ಹುಳ ಕಡಿಸ್ಕೊಂಡು ಮಕ್ಕೆಲ್ಲ ದದ್ರಿಸ್ಕೊಂಡೈತೆ. ಜೊತೆಗೆ ಮುಂಜ ಇವನು ನಮ್ಮನೊಬ್ಬ, ಇನ್ನೊಬ್ಬ ಇವನು ಸಿಕ್ರಮಣ್ಣನ ಮಗ ಅವನು. ಇವ್ರು ಮೂವರು ಹುಟ್ಟು ಪಂಡ್ರಪಟ್ಟಣ ಮಕ್ಕಳು. ಇವ್ರು ಮೂವರು ಸೇರ್ಕೊಂಡು ನೋಡು ಎಲ್ಲಿಗೆ ಈಗ ಅವ್ರು ಮಾಡ್ಕೊಂತಾರೆ ನೋವು ನಾವು ಅನ್ಬೋಸ್ಬೇಕು ಇವಾಗ. ಮಾಡ್ಕೊಂಡು ಕುಕ್ಕಂತಾರತ್ತ. ಅವೇನೋ ಮಾಮೂಲು ಜನ ಆಗಿದ್ಕೆ ಪರವಾಗಿಲ್ಲ ಸುರಣ. ಯರ್ಜನ್ ಗಿರ್ಜನ್ ಆಗಿದ್ರೆ ಏನು ಪಾಡು. ಮೂತುಕೊಂಡು ಕಡ್ದಾಕ್ಬಿಡವು. ಕೈಗೆ ಸಿಗ್ತಿರಲಿಲ್ಲ. ಇಷ್ಟೊಳಗೆ ಏನು ಗತಿ ಆಗೋಗಿರೋನು. ಹೂನ್ ಹೇಳಪ್ಪ. ಒಟ್ಟು ನಸ್ತಿಟ್ಕೆ ನನ್ನ ಮಕ್ಕಳು. ಏನು ಮಾಡೋಕ್ಕಲ್ಲ, ಈ ಹುಡುಗರು ಅಷ್ಟೇ ಅವರು. ಸರಿ ಬಾತ, ಹೋಗಿ ನೋಡ್ಕೊಬರಮ್ಮ ಬಾ ಅರ್ಜೆಂಟ್. ಏನೋ ಎಮ್ಮೆಗಳು ಏನೋ ಒಂದೇ ಒಂದು ಐತಾ ಅಥವಾ ಏನೋ ಒಂದು 4-5 ಇದ್ದರೆ ನೋಡ್ಬೋದು. ಒಂದೇ ಒಂದಕ್ಕೆ ಹೋಗೋದು ಬೇಡ ಸುರಣ. ಇಲ್ಲ ಇಲ್ಲ, ಒಂದಿಲ್ಲಪ್ಪೋ ಸ್ವಾಮಿ. ಏನೋ 10-15 ಇದ್ದಾವೇನೋ ಎಮ್ಮೆ. ಬರೀ ಎಮ್ಮೆ ವ್ಯಾಪಾರ ಒಂದು. ಯಾತೋ ಡೈರಿ ಫಾರಮ್ಮು ಅಂತ ಮಾಡ್ಯವನಂತೆ. ಬರೀ ಎಮ್ಮೆಗಳ ತುಂಬ ಕಟ್ಕೊಳವನತ್ತ. ಅವು ಎಂತೆಂಥವೋ ಎಲ್ಲೆಲ್ಲಿಂದ ತರಿಸ್ತಾನೆ. ಅವು ಯಾತೋ ಮುರ್ರಾ ಎಮ್ಮೆ, ನಾಟಿ ಕ್ರಾಸು, ಬ್ರೀಡ್ ಎಮ್ಮೆ, ಜಾತಿ ಎಮ್ಮೆ ಅಂತಾನೆ ಯಾತೈತೋ. ದೊಂಡೆ ಕಟ್ಕೊಳನಪ್ಪು. ಸಖತ್ತಾಗ ಬಿಡು. ಎಲ್ಲ ಒಂದು 20-35 ತುಂಬಾಗಿರೋವು, ಈದಿರೋವು, ಪಡ್ಡೆ ಕೊರುಗಳು. ಅಲ್ಲಿ ನಿಂತ್ಕೊಂಡು ನೋಡಬೇಕು. ಆಸನ ಕಟ್ಟವನೆ. ಓಹೋ ಹಂಗೇನು? ಇಲ್ಲ ಸರಿಯಾಗಿ ದೊಡ್ಡದಾಗೆ ಮಾಡೋಣಪ್ಪ. ಯಾವ ಊರಾಗಂದೆ? ಇಲ್ಲ ಕರಕೆತ್ನಳ್ಳಿ. ಆ ಗುಡ್ಡೆ ಪಕ್ಕದಾಗ ಐತೆ, ಇಲ್ಲೇ ರೋಡ್ ಸೈಡ್ನಾಗೆ. ದೊಡ್ಡದಾಗ ಶೆಡ್ ಹಾಕ್ಯವನೆ. ಅಲ್ಲಿ ಇದು ಯಾ ಕಡೆಯಿಂದನೋ ತತ್ತಾನಂತೆ ಎಮ್ಮೆಗಳ್ನ. ಇದು ಪಂಜಾಬ, ರಾಜಸ್ಥಾನ ಆ ಕಡೆಯಿಂದ ಮುರ್ರಾ ಅಂತ ತತ್ತಾನಂತೆ. ಸರಿಯಾಗಿದೆ ಬಿಡಪ್ಪ ಭೀಮಣ್ಣ. ನಿನ್ಕೊಂಡು ನೋಡ್ಬೇಕು ಹಂಗೆ ನಾವು. ಅದೇ ರೇಟ್ ಹಾಕೋಣ ಭೀಮಣ್ಣ. ಸ್ವಲ್ಪ ದುಬಾರಿ ಹೇಳ್ತಾನೆ. ಜಾಸ್ತಿ ದುಬಾರಿ ಹೇಳ್ಬಿಡ್ತಾನೆ. ಏನು ಮಾತೈತೆ ಲಕ್ಷ 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 ಅಂತಾನಪ್ಪು. ಅದ್ರಾಗೆ ನೋಡ್ಕೊಂಡು ಅನುಸರಿಸ್ಕೊಂಡು ಒಂಚೂರು ಸಣ್ಣದೇ ಆಗಲಿ, ಪಡ್ಡೆ ಅಂಥದ್ದೇ ಆಗಲಿ, ಒಂದು ಸ್ವಲ್ಪ ನೋಡ್ಕೊಂಡು ತುಂಬ ಆಗಿರೋದು ತರಬೇಕು. ಕಮ್ಮಿ ರೇಟಿಂದೇನು. ಅದಕ್ಕೆ ನೀನು ಕರ್ಕೊಂಡು ಹೋಗ್ತಿರೋದು. ಆಯ್ತು ಬಾ, ನೋಡೋಣ. ಅಲ್ಲಿ ಹೋದ್ಮೇಲೆ ಯಾವ್ದು ಚೆನ್ನಾಗಿರ್ತದೆ ಅದು ನೋಡಿ ನೋಡೋಣ. ಒಂದು 10,000 ಜಾಸ್ತಿ ಆಗಲಿ ಸುರಣ. ಚೆನ್ನಾಗಿರೋದೆ ಕೊಡಿಸ್ತೀನಿ ಬಾ. ತಗೊಂಬೋದು ಒಂದೇ ಸತಿ. ತಿರ್ಗ ಮಂತಕ್ಕೆ ಹೋದ್ಮೇಲೆ ಅದು ಇದು ಸುಮ್ಮನೆ ಪ್ರಾಬ್ಲಮ್ಗಳು ಬೇಡ. ಒಂದು 10,000 ಜಾಸ್ತಿ ಆಗಲಿ, ಚೆನ್ನಾಗಿರೋದೆ ನೋಡ್ಕೊಂಡು ತಗೊಬರೋಣ. ಬಾ ನೋಡೋಣ ಅಲ್ಲೋಗಿ. ಅಬ್ಬಾ ಬಾ ಸುರಣ ಸರಿಯಾಗಿ ಕಟ್ಟೇವನಪ್ಪು. ಓಹೋ ಸರಿಯಾದ ಎಮ್ಮೆ ಕಟ್ಟೇವ ಎಲ್ಲ. ಎಲ್ಲ ಜಾತಿ ಎಮ್ಮೆಗಳಾಗ್ಯಾವೆ. ಓಹೋ ಎಲ್ಲಿ ತೆಗ್ದನಪ್ಪ ಬಂಡವಾಳ ಈ ಪಾಟಿನ? ಓಹೋ ಸರಿಯಾಗೈತ ಸುರಣ. ಭೀಮಣ್ಣ ಇಷ್ಟೇ ಅಲ್ಲ, ಇನ್ನು ಆ ಕಡೆಗೆ ಹೋಯ್ದಾವೆ. ಇನ್ನು ಆ ಕಡೆ ಸುತ್ತ ಪೆನ್ಸಿಂಗ್ ಹಾಕ್ಬಿಟ್ಟು ಅದ್ರಾಗೂ ಬಿಟ್ಟೇನೆ ಎಮ್ಮೆಗಳ. ಇನ್ನು 10 ಹೊಸ ಇದ್ದಾವೆ. ಪರವಾಗಿಲ್ಲಪ್ಪು. ಎಲ್ಲಿ ಯಾರು ಕಾಣ್ತಾ ಇಲ್ಲ, ಮಾತಾಡೋಣ ಒಂದ್ಸಲ. ಸರಿಯಾಗಿ ಕಟ್ಟೇನೆ ಸ್ವಾಮಿ ಪುಣ್ಯಾತ್ಮ ಯಾರು. ಅಣ್ಣ ಏನಣ್ಣ, ಏನು ಬೇಕಿತ್ತು? ನಮಗೆ ಒಂದು ಒಳ್ಳೆ ಎಮ್ಮೆ ಬೇಕಪ್ಪ. ನೀವೇನಾ ಓನರ್ ಇಲ್ಲಿ? ನಾವೇ ಹೇಳ್ರಿ, ನಮ್ಮದೇ ಇದು. ಎಂಥ ಎಮ್ಮೆ ಬೇಕು, ಯಾವ ಜಾತಿ ಬೇಕಣ್ಣ? ಏನು ರೇಟ್ನಾಗಿರ್ಬೇಕು? ರೇಟ್ನಾಗಿರಲಿ. ನಮಗೇನು ಒಳ್ಳೆ ಜಾತಿ ಎಮ್ಮೆ ಬೇಕಿತ್ತಪ್ಪ. ರೇಟು ಒಂದು 5,000 ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. ಒಳ್ಳೆ ಎಮ್ಮೆ ಬೇಕಿತ್ತು. ತೋರಿಸೋ ಒಂದ್ಸಲ. ಹಂಗಲ್ಲ ಅಣ್ಣ, ಇವಾಗ ನೀವು ಈಗಳಪ್ಪ ಇಷ್ಟು ರೇಟ್ ನಾವು ಇರಲಿ ಅಂದರೆ ಅಷ್ಟು ರೇಟ್ ನಾವು ತೋರಿಸ್ತೀನಿ. ನಮ್ತಾಗೆ
80,000 ರೂಪಾಯಿಂದ ಹಿಡಿದು 2 ಲಕ್ಷದವರೆಗೂ ಐತಣ ಎಮ್ಮೆಗಳು. ಅದಕ್ಕೆ ನಿಮಗೆ ಯಾವ ರೇಂಜಿಂದು ಬೇಕು ಅಂದರೆ ಆ ರೇಂಜಿಂದು ನಾವು ತೋರಿಸ್ತೀವಿ ಕಣ. ಅಣ್ಣ ನೀನು ರೇಟ್ ಎಷ್ಟನ್ನಾಗಲಿ ನೀನು ರೇಟಿನ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ. ನೀನು ನಮ್ಗೆ ಒಳ್ಳೆ ಎಮ್ಮೆ ತೋರಿಸು. ನಮಗೆ ಒಂದು ಸ್ವಲ್ಪ ಒಂದು 3 ಲೀಟ್ರ್ ಕರಿ ಅಂಥದ್ದು ಒಳ್ಳೆ ಜಾತಿ ಎಮ್ಮೆ ತೋರಿಸು ನೋಡೋಣ. ಅಣ್ಣ ನೋಡಿ ಈ ಕಡೆದು ಐತಲ್ಲ ಇದು ಇದು ತುಂಬಾಗೈತೆ. ನಮ್ಮಮ್ಮ ಅಂದರೆ ಏನು ವಾರದೊಳಗೆ ಈತತೆ. ನೋಡು ಚೆನ್ನಾಗೈತೆ ಇದು. ಹೇ ಹೇ ಹುಜ 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 ಹಜ್ ಎಮ್ಮೆ ಏನೋ ಚೆನ್ನಾಗೈತಪ್ಪ. ಯಾಕೋ ಅದು ಒಂದು ತೊಟ್ಟು ಒಂದು ಹಿಂದ್ಗಡೆ ತೊಟ್ಟು ಕೂಡ್ಕೊಂಡೈತಲ್ಲ, ಅದು ಕೂಡು ತೊಟ್ಟ ಏನನ್ನ? ಹಾಂ ಕೂಡು ತೊಟ್ಟ ಆಗೈತಿ ಆಗಿದ್ದಂಗೆ ಐತಪ್ಪ. ರೇಟು ಏನು ರೇಟ್ ಆಗೈತಣ್ಣ? ಅಣ್ಣ ಇಲ್ಲ, ಅದು ಕೂಡು ತೋಟ ಏನಲ್ಲ. ಇನ್ನೂ ಒಂದು ವಾರ ಟೈಮ್ ಐತೆ. ಅದು ಒಂದು ವಾರ ಟೈಮ್ ಐತೆ. ಇನ್ನು ತಳ ಮಾಡ್ತತೆ. ಇನ್ನು ತಳ ಮಾಡೋದ್ರಿಂದ ನಿನ್ಗೆ ಹಂಗೆ ಕಾಮ್ತತೆ ಅಷ್ಟೇ. ತಳ ಮಾಡಿದ್ಮೇಲೆ ಗ್ಯಾಪ್ ಬಂದೇ ಬರ್ತತಣ್ಣ. ಈಗ ಇನ್ನೊಂದು ಸ್ವಲ್ಪ ತಳ ಕಮ್ಮಿ ಇರೋದಕ್ಕೆ ನಿನ್ಗೆ ಹಂಗೆ ಕಾಮ್ತತೆ ಅಷ್ಟೇ. ಅಣ್ಣ ರೇಟು 95,000 ಹೇಳ್ತೀವಣ್ಣ. 95,000 ಅಣ್ಣ ಜಾಸ್ತಿ ಆಯ್ತು ಕಣ. ಸ್ವಲ್ಪ ನೋಡ್ಕೊಂಡು ಹೇಳು ರೇಟು. ಎಲ್ಲಿ ಇನ್ನು ಯಾವಾಯ್ತು ತೋರಿಸು. ಈದಿರೋದು ಯಾವನೈತೆ ತೋರಿಸೋಣ ಒಂದು. ಅಣ್ಣ ನಮ್ಮ ತಗೆ ಈದಿರೋ ಬರೋದು ತುಂಬ ಕಮ್ಮಿ ಕಾರಣ. ಯಾಕಂದರೆ ಎಲ್ಲ ತುಂಬೆ ತರೋದು ನಾವು. ಏನೋ ಇಲ್ಲಿಗೆ ಬಂದಮೇಲೆ ಇದಂಗೆ ಅಷ್ಟೇ. ಆ ಕಡೆ 1-2 5 ಈದಿರವು ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ನಿಮಗೆ ಇಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ಆ ಕಡೆ ಈದಿರವ ಇದ್ದಾವೆ, ತೋರಿಸ್ತೀನಿ 1-2. ಅಣ್ಣ ಇದು ನೋಡ್ಬಾ, ಇದು ಒಳ್ಳೆ ತೊಟ್ಟು ತಳ. ನಿನಗೇನು ಒಂದು 4 ಲೀಟ್ರ್ ಹಾಲು ಬರತ್ತಿದು. ಒಳ್ಳೆ ಜಾತಿ ಎಮ್ಮೆ ಅಣ್ಣ. ಎಮ್ಮೆ ಮಾತ್ರ ಸರಿಯಾಗೈತೆ, ಮಾತಾಡ್ಸಂಗಿಲ್ಲ. ತೊಟ್ಟು ತಳ ನೋಡ್ಬಾ. ನೀನು ಕೂಡು ತೊಟ್ಟು ಅಂತಿದ್ದಲ್ಲ, ಕೂಡು ತೊಟ್ಟು ಇಲ್ಲ, ಯಾವ ತೊಟ್ಟು ಇಲ್ಲ ಇದರೊಳಗೆ. ನೋಡ್ಬಾ, ತೊಟ್ಟಿಗೆ ಎಷ್ಟು ಡಿಫ್ರೆಂಟ್ ಐತೆ. ಇದು ಇನ್ನೊಂದು 2 ದಿವಸ ಒಳಗೆ ಇರತ್ತೆ. ಒಳ್ಳೆ ಬಾಟ ಮಾಡೈತೆ. ನೋಡೊಂದ್ಸಲ ನಿನಗೆ. ಹೈ ಹುಜ ಹಜ್ ಪರವಾಗಿಲ್ಲಪ್ಪ. ಇದು ಪರವಾಗಿಲ್ಲ. ಇದು ಎಮ್ಮೆ. ತಳ ನೋಡು. 4 ಲೀಟ್ರು ನೀನು ಹೇಳ್ದಂಗೆ ಬತ್ತತ್ತ ಹಾಲು. ತಳನು ಬಾಟಮು ಚೆನ್ನಾಗಿ ಮಾಡೈತೆ. ಒಳ್ಳೆ ಚೆನ್ನಾಗೈತಪ್ಪ. ಏನು ರೇಟ್ನಾಗ ಐತಿದು? ಹಾಂ ಅಣ್ಣ 1,05,000 ಹೇಳ್ತೀವಣ್ಣ. ಏನು ಕಣ 1,05,000? ಅಬ್ಬಬ್ಬಬ್ಬಬ್ಬಬ್ಬ ಅಣ್ಣ ಜಾಸ್ತಿ ದುಬಾರಿ ಆಯ್ತು. ನೀನು ಅಲ್ಲೇನ ಹೊರಗಡೆ ಕೋರೆ 60-70 ಹಾಕಬತ್ತೀವಿ ಎಮ್ಮೆನ. ನೀನು ಈ ಪಾಟಿ ಹೇಳಿರಿ ಹೆಂಗಣ್ಣ ನೀನು? ಅಣ್ಣ ನೀನು ಅಲ್ಲಿ ಹೊರಗಡೆ ರೈತರ ತಗ ಹಾಕಬರೋದು. ಇಂಥ ಜಾತಿ ಎಮ್ಮೆ ಎಲ್ಲಿ ಸಿಗ್ತೈತಣ್ಣ ನಿನಗೆ? ಎಲ್ಲ ನಾಟಿ ಎಮ್ಮೆಗಳು ಅವೆಲ್ಲ 1.5 ಲೀಟ್ರ್ 2 ಲೀಟ್ರ್ ಹಾಲು ಕರಿ ಅಂತವು. ಇದು ಹಂಗಲ್ಲಣ್ಣ, ಇದು ಪೂರಾ ಬ್ರೀಡ್ ಇದು. ನಾವು ಅಲ್ಲಿಂದ ಹಾಕ ಬಂದು ಅಲ್ಲೆಲ್ಲ ಹುಡ್ಕಾಡ್ಕೊಂಡು ನೋಡ್ಕೊಂಡು ಹಾಕಬಂದು ಒಂದು ಎಮ್ಮೆಗೆ 5,000 ಬೇಡವೇನಣ್ಣ? ಇದು ಅವೆಲ್ಲ ಬ್ರೀಡ್ ಕಾರಣ. ನೋಡು ತೊಟ್ಟು ತಳ ನೋಡು. ಎಮ್ಮೆ ನೋಡಿರ ನೀನು ಹೇಳ್ಚ ಆ ಎಮ್ಗೂ ಈ ಎಮ್ಗೂ ಹೆಂಗೆ ಏನು ಅಂತ. ಅಲ್ಲ ಎಮ್ಮೆ ಚೆನ್ನಾಗೈತೆ. ನೀನು ಜಾಸ್ತಿ ದುಬಾರಿ ಹೇಳ್ಚಣ. ನೀನು ಒಳಗೇನ ಒಂಚೂರು ಮಾಡಿಕೊಟ್ರೆ ನೀನು ಬೇಕಾದ್ರೆ ಇದನ್ನ ಇಟ್ಕೊಂತೀವಪ್ಪ. ಇರಲಿ. ಏನು ಅಲ್ಲು ಎಷ್ಟನೇ ಸೂಲು? ಅಲ್ ಕಡೆ ಹೆಂಗೈತೆ ಏನು ಎತ್ತ? ಅಣ್ಣ ಇದಿದ್ರೆ 2ನೇ ಸೂಲು. 6 ಐತಿ. ಏನಿಲ್ಲ ಸೂರಣ್ಣ, ಇಲ್ಲೇ ಎಮ್ಮೆ ಏನೋ ಚೆನ್ನಾಗೈತಪ್ಪ. ತುಂಬ ಎಮ್ಮೆ ಚೆನ್ನಾಗೈತೆ. ಅಮ್ಮಮ್ಮ ಅಂದರೆ ನಾಳೆ ಕನ್ನಡದ ಈ ಹೆಂಗೈತೆ ಕಣ್ಲ ಸೂರ. ಎಮ್ಮೆ ಚೆನ್ನಾಗೈತೆ. ಇಗಳು ಒಂದು 5 ಲೀಟ್ರ್ ಗ್ಯಾರಂಟಿ ಬತ್ತಕಣು. ಒಳ್ಳೆ ಬಾಕ್ಸ್ ಮಾಡೈತೆ. ಅದು ತೊಟ್ಟು ನೋಡಿರೋದ. ಚೆನ್ನಾಗೈತೆ ಎಮ್ಮೆ. ಹೆಂಗೆ ಇರಲೇ ನಿನಗೆ? ಇರಲಿ ಅಂದರೆ ಮಾತಾಡ್ತೀನಪ್ಪ. ಏನು ಆಯಿತು ಸುರಣ್ಣ, ಇರಲಿ. ಅದೇ ರೇಟ್ ಕಣಪ್ಪ ದುಬಾರಿ ಹೇಳ್ತಾನೆ ವಯ್ಯತ್ತ. ಅಲ್ಲ ಈದಿರೋದು ನೋಡೋಣ ನಡಿ. ಯಾಕಂದರೆ ಇವು ತುಂಬಿರೋ ತಗೊಂಡೋಗ್ತೀವಿ ಮಂತೆಗೆ. ತಿರ್ಗಾ ಅಲ್ಲಿ ನಮ್ಮ ಮಾಲ್ ಕರೆಯೋದು, ಹೆಂಗಸ್ರ ಮಕ್ಕಳು ಒದ್ಯೋದು ಪದ್ಯೋದು ಇವೆಲ್ಲ ಮಾಡಿದರೆ ಕಷ್ಟ ಭೀಮಣ್ಣ. ಇವಾಗ ಚೆನ್ನಾಗಿರ್ತವೆ. ಈದ್ಮೇಲೆ ಕೈ ಕುಸ್ಕೊಂಬಿಲ್ಲ ಅಂದರೆ ಏನು ಮಾಡ್ತೀಯ? ಒದ್ಯೋದು ಪದ್ಯೋದು ಮಾಡಿದರೆ. ಈದಿರೋದಾದರೆ ಇಲ್ಲೇ ಕರೆದು ಚೆಕ್ ಮಾಡಿ ಎಲ್ಲ ನೋಡ್ಕೊಂಡು ಹೋಗ್ಬೋದು ಅಂತ ಅಷ್ಟೇ. ಒಂದ್ಸಲ ನಡಿ, ಈದಿರೋದೇ ನೋಡೋಣ ಒಂದ್ಸಲ. ಅಣ್ಣ ಒಂದ್ಸಲ ಈದಿರೋದೇ ತೋರಿಸ್ಬಾ ಇಲ್ಲಿ. ಅದು ಒಂದ್ಸಲ ನೋಡೋಣ. ಸರಿ ಅಣ್ಣ, ನಡೀರಿ. ಆ ಕಡೆ ಇದು ನಡೀರಿ, ತೋರಿಸ್ತೀನಿ 1-2. ಈಗ ಅಣ್ಣ ಇದೊಂದು ಅಲ್ಲಿ ಆ ಕಡೆಗೆ ಮನೆ ಕಾಣೈತಲ್ಲ, ಅದೊಂದು ಇವೆರಡು ಇದೆ ಕಣ. 2 ಈದಿ ಒಂದು ವಾರ ಆಗೈತೆ. ಒಂದು ಇನ್ನು 3 ದಿವಸ ಆಗೈತೆ ಈದಿ. ಹೈ ಉಜ ಹೈ ಸುವರ್ಣ, ಇದು ಚೆನ್ನಾಗೈತೆ. ತೊಟ್ಟು ಬಾಟಮ್ ಎಲ್ಲ ಚೆನ್ನಾಗೈತಪ್ಪ. ಅದೇ ನೋಡಿ ಒಂದ್ಸಲ ಕರ್ದು ಚೆಕ್ ಮಾಡಿ ನೋಡ್ಕೊಂಡು ತಗೊಂಡೋಗ್ಬೇಕು. ಏನಣ್ಣ ಇದು ಹಾಲು ಎಷ್ಟ್ರಾಗೈತೆ? ಏನು ಕತೆ? ಎಷ್ಟನೇ ಸೂಲು? ಹೊಲ್ ಕಡೆ ಹೆಂಗೈತೆ? ಯಾವ ಕರ ಹಾಕೈತೆ? ಏನು ಇದ್ರದ್ದು ಕತೆ? ಅಣ್ಣ
ಆ ಕಡೆದು ಬಂದ್ಬಿಟ್ಟು ಮೂರನೇ ಸೋಲು ಇದಿರೋದು, ಈಗ ಕರ ಇದಿರೋದು ಮೂರನೇ ಸೋಲು. ಆರಲ್ಲಿ ಕಡೆ ಐತೆ. ನಿಮಗೆ ಹಾಲು ಈಗಲೇ ಒಂದು 3 ಲೀಟ್ರ್ ಕರಿತಾ ಇದ್ದೀವಿ ನಾವು. ಇನ್ನೂ ಒಂದು ವಾರ ಆಗಿರೋದು, ಇನ್ನೂ ಪಿಕಪ್ ಆದ್ರೆ 4 ಲೀಟ್ರ್ ಬರುತ್ತೆ. ಇದು ಈ ಕಡೆ ಇರೋದು ಹೆಂಗೆ ಎಮ್ಮೆ? ಅಣ್ಣ ಇದು ಬಂದ್ಬಿಟ್ಟು ಎಣ್ಣೆ ಸೂಲು 4 ಆಗೈತೆ ಹಾಲೆ, 4 ಹಾಲು ಆಗಿ 6ನೇಲಿಗೆ ಬಿದ್ದೈತೆ. ಇದು ಬಂದು ಅಣ್ಣ ಈ ದಿನ 3 ದಿವಸ ಆಗಿರೋದು. ಇನ್ನು ಗಿಣ್ಣಾಲೇ ಕರಿತಾ ಇದ್ದೀವಿ, ಒಂದು 2 ಲೀಟ್ರ್ ಗಿಣ್ಣಲ್ಲಿ ಕರಿತಾ ಇದ್ದೀವಿ, ಕರಿಗೆ ಬಿಡ್ತಿದ್ದೀವಿ. ಇದು ಅಷ್ಟೇ ಅಣ್ಣ, ನಿಮ್ಗೆ ಹೆಂಗೆ ಕಿತ್ತಾಕಿರೋ 3 ಲೀಟ್ರ್ ಮೇಲೆ 3-4ವರೆಗೂ ಕರಿತೈತೆ. ನೀವು ಪಿಕಪ್ ಮಾಡ್ಕೊಂಬೋದ್ರ ಮೇಲೆ. ರೇಟ್ನಾಗ ಹೆಂಗೈತಣ್ಣ? ಹಾಂ ಅಣ್ಣ ಇವು 2ರಕ್ಕೆ ಯಾವ್ದನ್ನ ತಾಮ್ರಿ, ಒಂದು 1 ಲಕ್ಷ ಕಣ. 2ರಕ್ಕೆ ಯಾವ್ದನ್ನ ತಗೊಳ್ರಿ, 2 ಒಂದೇ ರೇಟ್. ಅಣ್ಣ ರೇಟಿಂದಿರಲಿ ಮಾತಾಡೋಣ. ಅದೇ ನಾವು ಒಂದ್ಸತಿ ಹಾಲು ಕರ್ದು ಚೆಕ್ ಮಾಡ್ಬೇಕಣ್ಣ. ವಜ್ಜದು ಗಿಜ್ಜದು ಅವೆಲ್ಲ ಮಾಡ್ತವೆ. 4 ತೊಟ್ಟಂಗೆ ಹಾಲು ಬತ್ತಾವ ಇಲ್ವ ನೋಡ್ಬೇಕಲ್ಲ, ಒಂದ್ಸಲ ಕರ್ದು ಚೆಕ್ ಮಾಡ್ಬೇಕಣ್ಣ. ಅಣ್ಣ ನೀವು ಕರ್ದು ಚೆಕ್ ಮಾಡಂಗಿದ್ರೆ ಸಾಯಂಕಾಲ ಬರ್ರಿ. ಈಗ ಸಾಯಂಕಾಲ ಒಂದು 5-5:15 ಹಂಗೆ ಬರ್ರಿ. ನಿಮ್ಮ ಮುಂದೆನೇ ಕರ್ದು ಚೆಕ್ ಮಾಡ್ತೀನಿ. ಬೇಕಾದ್ರೆ ನೀವೇ ಕರ್ದು ಚೆಕ್ ಮಾಡ್ಕೊಂಬಂತ್ರಿ. ಸಾಯಂಕಾಲ ಬರೋಗ್ರಿ ಮತ್ತೀಗ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರೆಲ್ಲ ನೋಡ್ತಿದ್ರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ.